ನಂದಿಯಲ್ಲಿರುವ ಭೋಗನಂದೀಶ್ವರ ದೇವಾಲಯವು ದ್ರಾವಿಡ ವಾಸ್ತುಶೈಲಿಯ ಅತಿ ಮುಖ್ಯ ದೇವಾಲಯಗಳಲ್ಲಿ ಒಂದಾಗಿದೆ. ಹಕ್ಕಿ ಪಕ್ಷಿಗಳ ನಾಜೂಕಾದ ಕೆತ್ತನೆಗಳಿಂದ ಈ ಸುಂದರ ಮಂಟಪವು ಕಲೆಗಾರಿಕೆಯಲ್ಲಿ ಹೊಯ್ಸಳ ದೇವಾಲಯಗಳನ್ನು ಮೀರಿಸುವಂತಿದೆ. ಇಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಲಕ್ಷದೀಪೋತ್ಸವ ನಡೆಯುತ್ತದೆ ಹಾಗೂ ಶಿವರಾತ್ರಿಯ ದಿನದಂದು ರಥೋತ್ಸವ ಕೂಡ ನಡೆಯುತ್ತದೆ. ಇಲ್ಲಿ ನಾವು ಹೊಸ ರಥವನ್ನು ನಾವು ನೋಡ್ತಾ ಇದ್ದೇವೆ. ಈ ರಥ ಈ ವರ್ಷ ಶಿವರಾತ್ರಿಯ ದಿನ ದೇವರಿಗೆ ಅರ್ಪಣೆಗೊಳ್ಳಲಿದೆ, ಉದ್ಘಾಟನೆಗೊಳ್ಳಲಿದೆ. ಓಂ ಹರಿ ತತ್ಸತ್. ಓಂ ಭೋಗನಂದೀಶ್ವರಾಯ ನಮಃ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 54 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ಹತ್ತಿರವಿರುವ ಕರ್ನಾಟಕ ರಾಜ್ಯದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾದ ದ್ರಾವಿಡ ಶಿಲ್ಪಕಲೆಯ ಕಲಾ ವೈಭವವೊಂದು ಸರಿಸುಮಾರು 5 ರಾಜವಂಶಗಳ ಆಡಳಿತಕ್ಕೆ ಒಳಪಟ್ಟ ಭೋಗನಂದೀಶ್ವರ ದೇವಾಲಯ. ಪ್ರತಿ ಒಂದು ರಾಜವಂಶದ ಶಿಲ್ಪಕಲೆಯ ಕಲಾಕಾಣಿಕೆಯನ್ನು ಒಳಗೊಂಡ ದೇವಾಲಯಗಳ ಸಂಕೀರ್ಣ ಎನ್ನಬಹುದಾದ ಶಿಲ್ಪಕಲೆಗಳ ಅನರ್ಘ್ಯ ರತ್ನವೊಂದು ಕಣ್ಣು ಕೋರೈಸುತ್ತದೆ. ಒಟ್ಟು 3 ದೇವಾಲಯಗಳು ಒಂದೇ ಜಾಗದಲ್ಲಿರುವುದು, ಪ್ರತಿಯೊಂದು ವಿಭಿನ್ನವಾದ ಶಿಲ್ಪಕಲೆಯನ್ನು ಒಳಗೊಂಡಿರುವುದು ಬಹಳ ಸುಂದರವಾಗಿ ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತದೆ. ಅರುಣಾಚಲೇಶ್ವರ ದೇವಾಲಯ ಶಿವನ ಬಾಲ್ಯಾವಸ್ಥೆಯನ್ನು, ಉಮಾಮಹೇಶ್ವರ ದೇವಾಲಯ ಜಗನ್ಮಾತೆ ಪಾರ್ವತಿಯೊಂದಿಗಿರುವ ಶಿವನ ವಿವಾಹವನ್ನು, ಯೋಗನಂದಿ ಮತ್ತು ಭೋಗನಂದೀಶ್ವರ ದೇವಾಲಯ ಶಿವನ ಯೌವನಾವಸ್ಥೆಯನ್ನು ಸಾಂಕೇತಿಸುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯಿಂದ ಸಂರಕ್ಷಿಸಲ್ಪಟ್ಟ ಈ ದೇವಾಲಯದಲ್ಲಿ ಪ್ರಕಟಿಸಿದಂತೆ ಭೋಗನಂದೀಶ್ವರ ದೇವಾಲಯದ ಇತಿಹಾಸವು ಹೀಗಿದೆ. ನೊಳಂಬ ಅರಸ ನೊಳಂಬಾದಿರಾಜ ಮತ್ತು ರಾಷ್ಟ್ರಕೂಟ ಮೂರನೆಯ ಗೋವಿಂದನ ಅಂದರೆ ಕ್ರಿಸ್ತಶಕ 806ರ ಶಾಸನಗಳು ಹಾಗೂ ಬಾಣ ಅರಸರಾದ ಜಯತೇಜ ಮತ್ತು ದತ್ತಿಯ ಕ್ರಿಸ್ತಶಕ 810 ತಾಮ್ರಪಟಗಳು ನಂದಿಯಲ್ಲಿ ಶಿವದೇವಾಲಯದ ನಿರ್ಮಾಣ ಮತ್ತು ಈ ದೇವಾಲಯಕ್ಕೆ ನೀಡಿದ ದಾನ ದತ್ತಿಗಳ ವಿವರಗಳನ್ನು ದಾಖಲಿಸಿವೆ. ಕ್ರಿಸ್ತಶಕ 4ನೇ ಶತಮಾನದಿಂದ 10ನೇ ಶತಮಾನದವರೆಗೆ ನಂದಿ ಪ್ರದೇಶವು ಬಾಣ ನೊಳಂಬರ ಅಧಿಪತ್ಯದಲ್ಲಿದ್ದಿತು. ಮುಂದೆ ಈ ಪ್ರಾಂತ್ಯವು ಚೋಳ, ಹೊಯ್ಸಳ ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತೆಂಬುದಾಗಿ ಶಾಸನಗಳಿಂದ ತಿಳಿದುಬರುತ್ತದೆ. ಆವತಿಯ ನಾಯಕನಾದ ಭೈರೇಗೌಡನೆಂಬುವನು ಮಧ್ಯಯುಗೀನ ಕಾಲದ ಕೊನೆಯಲ್ಲಿ ಈಗಿನ ನಂದಿ ಗ್ರಾಮವನ್ನು ಸ್ಥಾಪಿಸಿದನು. ಅನಂತರದಲ್ಲಿ ಈ ಪ್ರದೇಶವು ಚಿಕ್ಕಬಳ್ಳಾಪುರದ ನಾಯಕರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಸ್ವಾಧೀನದಲ್ಲಿ ಇದ್ದಿತು. ಕ್ರಿಸ್ತಶಕ 1799ರಿಂದ
1808ರವರೆಗೆ ಬ್ರಿಟಿಷ್ ಸೈನಿಕ ಪಡೆಯೊಂದನ್ನು ನಂದಿ ಮತ್ತು ಸುಲ್ತಾನಪೇಟೆ ನಡುವೆ ಇರಿಸಲಾಗಿದ್ದಿತು. ನಂದಿಯಲ್ಲಿರುವ ಭೋಗನಂದೀಶ್ವರ ದೇವಾಲಯವು ದ್ರಾವಿಡ ವಾಸ್ತುಶೈಲಿಯ ಅತಿ ಮುಖ್ಯ ದೇವಾಲಯಗಳಲ್ಲಿ ಒಂದಾಗಿದೆ. ಇದನ್ನು ಕ್ರಿಸ್ತಶಕ 9ರಿಂದ 15ನೇ ಶತಮಾನದ ನಡುವೆ ನಿರ್ಮಿಸಲಾಗಿದೆ. 2 ಮಹಾದ್ವಾರಗಳಿರುವ ವಿಶಾಲ ಪ್ರಾಕಾರದೊಳಗೆ ಭೋಗನಂದೀಶ್ವರ ಉತ್ತರದಲ್ಲಿಯೂ ಮತ್ತು ಅರುಣಾಚಲೇಶ್ವರ ದಕ್ಷಿಣದಲ್ಲಿಯೂ 2 ಶಿವ ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಇವೆರಡು ದೇಗುಲಗಳ ನಡುವೆ ಒಂದು ಕಿರುಗುಡಿ ಇದೆ. ಎರಡೂ ದೇವಾಲಯಗಳಲ್ಲಿ ಗರ್ಭಗೃಹ, ಸುಖನಾಸಿ ಮತ್ತು ನವರಂಗಗಳಿವೆ. ಸುಖನಾಸಿ ಮತ್ತು ನವರಂಗಗಳಲ್ಲಿ ಶಿಲ್ಪ ಜಾಲಕಗಳಿವೆ. ಎರಡೂ ದೇವಾಲಯಗಳ ಎದುರಿನಲ್ಲಿ ಪ್ರತ್ಯೇಕ ನಂದಿ ಮಂಟಪಗಳಿವೆ. ಈ ದೇವಾಲಯಗಳ ನಡುವೆ ಕರಿಕಲ್ಲಿನಲ್ಲಿ ನಿರ್ಮಿಸಿದ ಕಲ್ಯಾಣ ಮಂಟಪವಿದೆ. ಲತಾಕುಂಜ, ಹಕ್ಕಿ ಪಕ್ಷಿಗಳ ನಾಜೂಕಾದ ಕೆತ್ತನೆಗಳಿಂದ ಅತಿಶಯವಾಗಿ ಅಲಂಕರಣಗೊಂಡಿರುವ ಈ ಸುಂದರ ಮಂಟಪವು ಕಲೆಗಾರಿಕೆಯಲ್ಲಿ ಹೊಯ್ಸಳ ದೇವಾಲಯಗಳನ್ನು ಮೀರಿಸುವಂತಿದೆ. ದೇವಿಯ 2 ಗುಡಿಗಳು, ವಸಂತ ಮಂಟಪ, ತುಲಾಭಾರ ಮಂಟಪ ಮೊದಲಾದ ಇತರ ಮಂಟಪಗಳು, ಮೆಟ್ಟಿಲಿರುವ ಚೌಕಾಕಾರದ ಕಲ್ಯಾಣಿಗಳು ಈ ಪ್ರಾಕಾರದ ಒಳಗಿವೆ. ಕನ್ನಡದ ಶಿಲಾಸಾಕ್ಷಿ. ಅಕ್ಷರಗಳು ಸ್ಪಷ್ಟವಾಗಿಲ್ಲ, ಆದರೆ ಸಂಶೋಧಕರು ನೋಡ್ತಾರೆ. ಇಲ್ಲಿ ಇನ್ನೊಂದು ಶಿಲಾಶಾಸನ ಇದೆ, ಬಟ್ ಅಕ್ಷರಗಳು ಸ್ಪಷ್ಟವಾಗಿಲ್ಲ, ಆದರೆ ಸ್ವಲ್ಪ ಸ್ಪಷ್ಟವಾಗಿದೆ. ಇವಾಗ ಸವಕಳಿಯಾಗಿದೆ. ಇಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಲಕ್ಷದೀಪೋತ್ಸವ ನಡೆಯುತ್ತದೆ ಹಾಗೂ ಶಿವರಾತ್ರಿಯ ದಿನದಂದು ರಥೋತ್ಸವ ಕೂಡ ನಡೆಯುತ್ತದೆ. ಇಲ್ಲಿ ನಾವು ಹೊಸ ರಥವನ್ನು ನಾವು ನೋಡ್ತಾ ಇದ್ದೇವೆ. ಈ ರಥ ಈ ವರ್ಷ ಶಿವರಾತ್ರಿಯ ದಿನ ದೇವರಿಗೆ ಅರ್ಪಣೆಗೊಳ್ಳಲಿದೆ, ಉದ್ಘಾಟನೆಗೊಳ್ಳಲಿದೆ. ಹೊಸ ರಥ ಇದು. ಇದಕ್ಕೆ ಸ್ಟೇರಿಂಗ್ ಇದೆ ನೋಡಿ, ಇಲ್ಲಿದೆ ನೋಡಿ ಸ್ಟೇರಿಂಗ್ ಇದೆ. ಒಂದು ನಿಮಿಷ, ಇದನ್ನು ಯಾರೋ ದಾನ ಮಾಡಿದ್ದಾರೆ, ರಥದ ದಾನಿಗಳು. ಇಲ್ಲಿದೆ ಸ್ಟೇರಿಂಗು. ಇದು ರಾಡ್ ಇದೆಯಲ್ಲ, ಈ ರಾಡು ಸ್ಟೇರಿಂಗ್ ಇದು. ಹೊಸ ರಥ, ಹಳೆ ರಥದ ಬದಲಿಗೆ ಹೊಸ ರಥ ಸಿದ್ಧವಾಗಿದೆ, ಆದರೆ ಇನ್ನೂ ಉದ್ಘಾಟನೆ ಆಗಿಲ್ಲ ಅಂತ. ಚೆನ್ನಾಗಿ ಕೆತ್ತನೆ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿ ಸುಂದರವಾಗಿ ಕೆತ್ತನೆ ಕೆಲಸ. ಇದನ್ನು ಕವರ್ ಮಾಡಿಟ್ಟಿದ್ದಾರೆ, ಯಾಕೆಂದರೆ ಮೋಸ್ಟ್ಲಿ ಇನ್ನು ಇದರ ಉದ್ಘಾಟನೆ ಫೆಬ್ರವರಿಯಲ್ಲಿ ಏನೋ ಜಾತ್ರೆ ಫೆಬ್ರವರಿ ಶಿವರಾತ್ರಿ ಇದೆಯಲ್ಲ ಆ ಟೈಮಲ್ಲಿ. ಬೇಕೆ ಪರಿಮಳದ ಹೂ ಬೇಕೆ ಪರಿಮಳದ